ಹಲೋ ನಮಸ್ಕಾರ ಸ್ನೇಹಿತರೆ. ಅದ್ದೂರಿಯಾಗಿ ಎಂಟ್ರಿ ಕೊಟ್ಟೆ ಬಿಟ್ರೆ ಈ ಕಡೆ ಭಾಗ ಕುಸುಮ ಹಾಗೆ ಇಲ್ಲಿ ಶ್ರೇಷ್ಠ ಅಪ್ಪ ಅಮ್ಮ ಜೊತೆಗೆ ಇಲ್ಲಿ ಒಂದು ಪಾತ್ರಧಾರಿ ಬದಲಾಗಿದೆ. ಯಾರದು ಜೊತೆಗೆ ಆ ಕಡೆ ತಾಂಡು ಕಳ್ಳಕಿಂಡಿಯಿಂದ ಎಸ್ಕೇಪ್ ಆಗ್ತಿದ್ದಾಗೆ ಲಾಕ್ ಆಗ್ಬಿಟ್ನ. ಮತ್ತೆ ಏನಾಗ್ತದ ಇಲ್ಲಿ ಪಾಯ್ಸನ್ನ ಇಟ್ಕೊಂಡು ಕಾಯ್ತಿದ್ದಾಳೆ ಶ್ರೇಷ್ಠ. ಹಾಗಿದ್ರೆ ಏನಾಗುತ್ತೆ ಇಲ್ಲಿ ತಾಂಡವ್ ಜೈಲು ಪಾಲ ಆಗ್ತಾನ. ಆ ಕಡೆ ಡ್ಯಾನ್ಸು ಕುಣಿತದೊಂದಿಗೆ ಹಳದಿ ಅನುಷ್ಠಾನ ಶಾಸ್ತ್ರಕ್ಕೆ ಸಿದ್ಧವಾಗ್ತಿರೋ ಶ್ರೇಷ್ಠಗೆ ಬಿಗ್ ಶಾಕ್ ಕೊಟ್ಟಿದ್ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವಂತೂ ಮಕ್ಕಳನ್ನ ಹೇಗಾದರೂ ಮಾಡಿ ಪೂಸಿ ಹೊಡೆದು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಏನೇನು ಪ್ಲ್ಯಾನ್ ಮಾಡಬಹುದು ಎಲ್ಲ ಪ್ಲ್ಯಾನನ್ನು ಕೂಡ ಮಾಡ್ತಿದ್ದಾರೆ. ಏನೇ ಪ್ಲ್ಯಾನ್ ಮಾಡಿದ್ರು ಅಲ್ಲಿ ಗುಂಡಣ್ಣ ಮಾತ್ರ ಎಲ್ಲ ತರಿಸ್ಕೊಂಡು ತಿಂದಿದೆ. ಡೋರ್ ಅಂತೂ ಓಪನ್ನೇ ಮಾಡಬಾರ್ದು ಅಂತ ಶತ ಸಿದ್ಧವಾಗಿಬಿಡ್ತಾನೆ. ಆದರೆ ಇನ್ನೇನು ಮಾಡೋದು, ಐಸ್ ಕ್ರೀಮ್ ಕೇಳಿದಾನೆ. ಐಸ್ ಕ್ರೀಮ್ ಕೇಳಿದ್ರಾರು ಡೋರ್ ಓಪನ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಎಲ್ಲ ಆರ್ಡರ್ ಮಾಡಿದ ತಾಂಡವ್ ಮತ್ತೆ ಆ ಒಂದು ಐಸ್ ಕ್ರೀಮನ್ನು ಆರ್ಡರ್ ಮಾಡಿ ಮಗ ಡೋರ್ ಓಪನ್ ಮಾಡ್ಬೋದು ಅಂತ ವೇಟ್ ಮಾಡ್ತಿದ್ದಾರೆ. ಆದರೆ ಆ ಕಡೆ ಶ್ರೇಷ್ಠ ಇದೇನಿದು ಒಂದು ಹುಡುಗಿಯಾಗಿ ನಾನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅರೇಂಜ್ ಆಗಿ ಇಲ್ಲಿ ಶಾಸ್ತ್ರ ಮಾಡಿಸ್ಕೋತಾ ಇದ್ರೆ ಇವನು ಸಿಂಪಲ್ ಆಗಿ ರೆಡಿಯಾಗಿ ಇನ್ನೂ ಕೂಡ ಬರೋಕ್ಕಾಗಲಿಲ್ವಾ ಅಂತ ಹೇಳಿ ವಿಡಿಯೋ ಕಾಲಿಂಗ್ ಮಾಡ್ತಿದ್ದಾಳೆ. ಈ ಕಡೆ ಶ್ರೇಷ್ಠ ಕಾಲ್ ಮಾಡ್ತಿದ್ದಾಗೆ ಆ ಕಡೆ ತಾಂಡವ್ ತಬ್ಬಿ ಬಾಗ್ತಿದ್ದಾನೆ. ಏನು ಅನ್ಕೊಂಡ್ಬಿಡ್ತಾಳೆ ಅವಳು, ಇವಳು ಅಪ್ಪ ಅಮ್ಮನ ಕೇರ್ಲೆಸ್ ಮಾಡಿ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಹೋಗಿ ಕುತ್ಕೊಂಡು ಮದುವೆ ಆಗ್ತಿದ್ದಾಳಲ್ಲ, ಅಷ್ಟು ಸುಲಭ ಅಂದ್ಕೊಂಡ್ಬಿಟ್ಟಿದ್ದಾಳ. ಇವಳು ಮಾಡಿದ ಅವಾಂತರದಿಂದ ಇವಾಗ ನಾನು ಲಾಕ್ ಆಗಿದ್ದೀನಿ. ಎಲ್ಲರಿಗೂ ಕೂಡ ಬಂದ್ಬಿಟ್ಟು ನಾನು ಅದೇ ಹುಡುಗನ ಮದುವೆ ಆಗ್ತಿದ್ದೀನಿ, ಅವ್ನಿಗೆ ಮದುವೆ ಆಗಿರೋದು ನಿಜ, 2 ಮಕ್ಕಳು ಆಗಿರೋದು ನಿಜ, ಎಲ್ಲವನ್ನೂ ಕೂಡ ಹೇಳಿಬಿಟ್ಟು ಈಗ ಸುಲಭವಾಗಿ ನಾನು ಇಲ್ಲಿಂದ ಬರ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅಂತ ಕಾಲ್ ರಿಸೀವ್ ಮಾಡಿದೆ. ಕಾಲ್ ಕಟ್ ಮಾಡ್ತಾನೆ ತಾಂಡವ್. ಇದರಿಂದ ಶ್ರೇಷ್ಠ ಕೆಂಡಾಮಂಡಲ ಆಗ್ತಾಳೆ. ಕೆಂಡಾಮಂಡಲ ಆಗೋದ್ರ ಜೊತೆಗೆ ಮತ್ತೆ ಕಾಲ್ ಮಾಡ್ತಿದ್ದಾಳೆ. ಇನ್ನೇನು ಮಾಡೋದು, ಕರ್ಮಕಾಂಡ, ಕಾಲ್ ರಿಸೀವ್ ಮಾಡಲೇಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ತಾಂಡವ್ ಕಾಲ್ ರಿಸೀವ್ ಮಾಡ್ತಾರೆ. ತಾಂಡವ್ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಅಂತೂ ಏನು ತಾಂಡವ್ ಕಾಲ್ ರಿಸೀವ್ ಮಾಡೋಕ್ಕಾಗಲ್ವಾ, ಮದುವೆ ಟೈಮ್ ಆಗ್ತದೆ ಇನ್ನೂ ಕೂಡ ಬರ್ದೆ ಏನು ಮಾಡ್ತಿದ್ಯಾ ನೀನಲ್ಲಿ ಅಂತ ಕೇಳ್ತಿದ್ರೆ ಏನು ಅಂದ್ಕೊಂಡಿದ್ಯಾ ನೀನು ಅಂದ್ಕೊಂಡಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ? ನನ್ನಮ್ಮ ನನ್ನನ್ನು ಇಲ್ಲಿ ಸೆರೆಮನೆ ಮಾಡಿದ್ದಾರೆ, ಸೆರೆಮನೆಯಲ್ಲಿ ಇರಿಸಿದ್ದಾರೆ. ನನ್ನ ಮನೆಯೇ ನನಗೆ ಸೆರೆಮನೆ ಆಗಿದೆ. ಜಯ ವಿಜಯನ್ ಥರ ನನ್ನ ಮಕ್ಕಳನ್ನ ಕಾಯಿಸ್ಬಿಟ್ಟು ಹೋಗಿದ್ದಾರೆ ನಮ್ಮಮ್ಮ ಕುಸುಮಾಂಬೆ ಅವರು ಅಂತ ತಾಂಡವ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ, ಏನದು ಏನೂ ಕೂಡ ಅರ್ಥ ಆಗ್ತಿಲ್ವಲ್ಲ, ನಿನ್ನ ಮನೆಯೇ ನಿನಗೆ ಸೆರೆಮನೆ ಆಗಿದೆಯಾ ಅಂತ ಶ್ರೇಷ್ಠ ಕೇಳ್ತಿದ್ರೆ, ಹೌದಮ್ಮ ಎಲ್ಲ ಕೂಡ ಆಗಿದೆ ನಿನ್ನಿಂದ, ನೀನು ಮಾಡಿದ್ರಿಂದಾನೆ ಇಂಥ ಅವಸ್ಥೆ ಬಂದಿರೋದು ಅಂತ ತಾಂಡವ್ ಹೇಳ್ತಿದ್ರೆ, ಏನು ಇದೊಂದು ಮಾತು ಇನ್ನೂ ಕೂಡ ಯಾಕೆ ಬರಲಿಲ್ಲ ಅಂತ ಅಂದ್ಕೊಂಡಿದ್ದೆ, ಏನು ಮಾತಾಡ್ತಿದ್ಯಾ ನನ್ನಿಂದಾನ ಅಂತ ಕೇಳ್ತಿದ್ರೆ, ಹೌದು ನಿನ್ನಿಂದಾನೇ ಆಗಿದ್ದು. ನೀನು ಅಪ್ಪ ಅಮ್ಮಂಗೂ ನನಗೂ ಸಂಬಂಧನೇ ಇಲ್ಲ, ನಾನು ಆ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ನಮ್ಮಮ್ಮನ ಮುಂದೆ ಹೇಳಿಬಿಟ್ಟು ಹೋದೆ ಅಲ್ವಾ. ನನ್ನಮ್ಮ ಬಂದುಬಿಟ್ಟು ಅಂಥವಳ ಮದುವೆಗೆ ನೀನು ಹೋಗಬೇಕಾ, ಯಾವುದೇ ಕಾರಣಕ್ಕೂ ಕೂಡ ನೀನು ಅಂಥವಳ ಮದುವೆಗೆ ಹೋಗಬಾರ್ದು, ನೀನು ಅವಳು ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ನಡುವೆ ಯಾವುದೇ ಫ್ರೆಂಡ್ಶಿಪ್ ಇರಬಾರ್ದು ಅಂತ ಹೇಳಿ ಮದುವೆಗೆ ಹೋಗ್ಕೂಡ್ದು ಅಂತ ಹೇಳಿ ನನ್ನನ್ನು ರೂಮಲ್ಲಿ ಲಾಕ್ ಮಾಡಿ ಹೋಗಿದ್ದಾರೆ. ನಾನು ಏನು ಮಾಡಲಿ ಅಂತ ಕೇಳ್ತಿದ್ದಾರೆ. ಏನು ರೂಮಲ್ಲಿ ಲಾಕ್ ಮಾಡಿದ್ದಾರೆ ಅಂದಾಗ, ಹೌದು ನನ್ನ ರೂಮಲ್ಲೇ ನನ್ನನ್ನೇ ಲಾಕ್ ಮಾಡಿದ್ದಾರೆ, ನನ್ನ ಮಕ್ಕಳನ್ನ ಕಾವಲ್ಲಿ ಇರಿಸಿ ಇಲ್ಲಿಂದ ಹೋಗಿದ್ದಾರೆ ಅಂತ ಹೇಳ್ತಿದ್ರೆ, ನೀನು ಏನು ಮಾಡ್ತೀಯೋ ಎಂತ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ, ಆದರೆ ನೀನು ಬರಲೇಬೇಕು ಅಂದಾಗ ನಾನು ಕೂಡ ತುಂಬ ಪ್ರಯತ್ನ ಮಾಡ್ತಿದ್ದೇನೆ ತಾಯಿ. ನನ್ನ ತನ್ಮ ಎಂಥವನು ಗೊತ್ತಾ, ಚೆನ್ನಾಗಿ ತಿನ್ಕೊಂಡು ಬಾರಿಸ್ಬಿಟ್ಟು ಡೋರ್ ಓಪನ್ ಮಾಡಲ್ಲ ಅಂತ ಕೂತಿದ್ದಾನೆ. ಈಗ ಐಸ್ ಕ್ರೀಮ್ ಬೇಕು ಅಂತ ಕೇಳಿದಾನೆ, ಅದನ್ನು ಕೂಡ ಆರ್ಡರ್ ಮಾಡಿದ್ದೀನಿ, ಡೋರ್ ಓಪನ್ ಮಾಡ್ತಾನೆ ಅಂತ ವೆಯ್ಟ್ ಮಾಡ್ತಿದ್ದಾನೆ. ಅದನ್ನು ಬಿಟ್ಟು ನಾನೇನು ಮಾಡೋಕ್ಕಾಗತ್ತೆ ಅಂತ ತಾಂಡವ್ ಕೇಳ್ತಿದ್ರೆ, ನೀನು ಏನು ಮಾಡ್ತೀಯೋ ಎಂತ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ತಾಂಡವ್. ಇಲ್ಲಿ ನೋಡು, ಒಂದು ಕಡೆ ತಾಳಿ ಇದೆ, ಮತ್ತೊಂದು ಕಡೆ ವಿಷ ಇದೆ, ಇವೆರಡರಲ್ಲಿ ಏನು ಆಯ್ಕೆ ಮಾಡಬೇಕು ಅನ್ನೋದನ್ನ ನೀನು ಡಿಸೈಡ್ ಮಾಡ್ತೀಯ. ಈ ಬಾರಿ ನಾನು ನಿನ್ನ ಮದುವೆಗೆ ಕರಿಯಲ್ಲ, ಮದುವೆಗೆ ಬರಬೇಕೋ ಬಿಡಬೇಕೋ, ತಾಳಿ ಕಟ್ಟಬೇಕೋ ಬಿಡಬೇಕು ಅನ್ನೋದನ್ನ ನಿನಗೆ ಬಿಡ್ತೇನೆ ನಾನು ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಅದನ್ನ ನೋಡಿ ಗಾಬರಿ ಬಿದ್ದೇ ಬಿಡ್ತಾರೆ. ಈ ಕಡೆ ತಾಂಡವ, ನೀನು ಏನು ಮಾಡ್ತಿದ್ಯಾ, ಹುಚ್ಚಾಟ ಏನಿದು ಅಂದಾಗ, ಏನೂ ಹುಚ್ಚಾಟ ಇಲ್ಲ. ಒಂದು ಈ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನನ್ನು ಮದುವೆ ಆಗ್ತೀಯಾ, ನೀನು ಬರದೇ ಇದ್ದರೆ ಇದೇ ವಿಷ ಕುಡಿದು ನಾನು ಸಾಯ್ತೀನಿ. ಆನಂತರ ನನ್ನ ಮದುವೆ ಆದರೆ ಇಲ್ಲಿರೋರು ನನ್ನ ತಲೆಗಟ್ಟಿಗೆ ಅಕ್ಕಿ ಕಾಳು ಹಾಕ್ತಾರೆ, ನಾನು ಸತ್ತರೆ ನೀನು ನನ್ನ ಬಾಯಿಗೆ ಬಂದ ಅಕ್ಕಿ ಕಾಳು ಹಾಕು, ಜೊತೆಗೆ ಜೈಲೂಟ ಮಾಡೋದಂತೂ ಗ್ಯಾರಂಟಿ ಅಂತ ಶ್ರೇಷ್ಠ ಎದುರಿಸ್ತಿದ್ದಾಗೆ ಆ ಕಡೆ ತಾಂಡವ್ ಹೆದ್ರೋಗ್ತಾನೆ. ಈ ಕಡೆ ಕಾಲ್ ಕಟ್ ಮಾಡಿಬಿಡ್ತಾಳೆ. ಆನಂತರ ತಾಳಿ ಇಟ್ಕೊಂಡು ಹಾಗೆ ನಗ್ತಾ ಇದ್ದಾಳೆ. ಇವತ್ತು ನನಗೆ ತಾಳಿ ನನ್ನ ಕುತ್ತಿಗೆಗೆ ತಾಂಡವ್ ಕಟ್ಟೆ ಕಟ್ತಾನೆ ಅಂತ ಈ ಕಡೆ ತಾಂಡವಂತೂ ಏನು ಮಾಡ್ಕೊಂಡು ಸಾಯಲಿ ನಾನು,
ಏನಾಗಿದೆ ಶ್ರೇಷ್ಠಗೆ ಹುಚ್ಚು ಜಾಸ್ತಿ ಆಗಿದೆ, ಒಳ್ಳೆ ತಲೆ ಕೆಟ್ಟವಳ ಥರ ಆಡ್ತಿದ್ದಾಳೆ. ನಿಜವಾಗ್ಲೂ ಕೂಡ ತಲೆ ಕೆಟ್ಟಿದೆ. ಒಂದು ಪಕ್ಷ ಬೇಕಿದ್ರೆ ಖಂಡಿತ ವಿಷ ಕೂಡಿಸಿ ಸೀನೆ ಮಾಡಿಬಿಡ್ತಾಳೆ, ವಿಷ ಕುಡ್ದೇ ಬಿಡ್ತಾಳೆ ಅಂಥವಳೆ ಅವಳು. ಇಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು. ಆಮೇಲೆ ನನ್ನ ಕತೆ ಖಂಡಿತ ನನಗೆ ಜೈಲು ಊಟ ಫಿಕ್ಸ್ ಆಗಿಬಿಡುತ್ತೆ, ಖಂಡಿತ ನಾನು ಜೈಲು ಬಂದಿ ಆಗಬೇಕಾಗತ್ತೆ, ಜೈಲಿಗೆ ಹೋಗಲೇಬೇಕಾಗತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಇದಾಗಬಾರ್ದು, ಏನು ಮಾಡಲಿ ಅಂತ ಹೇಳಿ ತಾಂಡವ್ ಯೋಚನೆ ಮಾಡ್ತಿದ್ದಾರೆ. ಅತ್ತ ಕಡೆ ನಂತರ ಅರಿಶಿಣ ಶಾಸ್ತ್ರಕ್ಕೆ ರೆಡಿ ಆಗ್ತಿದ್ದಾಳೆ. ಈ ಕಡೆ ತಾಂಡವ್ ನಂದು ಇವತ್ತು ಮದುವೆ ಅಂತ ಹೇಳಿ ಖುಷಿ ಪಡ್ತಿದ್ರೆ ಅಲ್ಲಿ ದುಡ್ಡು ಕೊಟ್ಟು ಬಂದಿರೋರು ಏನು ಮೇಡಮ್ ತರುಣ್ ಅಲ್ವಾ ಅಂದಾಗ, ನನ್ನ ಹುಡುಗ ತರುಣ್ ಅಂತ ನಾನು ಕರಿತೀನಿ, ತಾಂಡವ್ ಅಂತ ಕರಿತೀನಿ, ಚಿನ್ನರನ್ನು ಏನು ಬೇಕಿದ್ರು ಕರಿತೀನಿ, ನನಗೇನು ಬೇಕೋ ಅದನ್ನು ಕರಿತೀನಿ, ದುಡ್ಡುಗೋಸ್ಕರ ಬಂದಿದ್ರೆ ದುಡ್ಡು ಇಸ್ಕೊಂಡು ಕೆಲಸ ಮಾಡಿ ಹೋಗ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ. ನಂತರ ಅರಿಶಿಣ ಶಾಸ್ತ್ರಕ್ಕೆ ಸಮಯ ಮೀರ್ತದೆ ಅಂತ ಹೇಳಿ ಬರ್ತಾ ಇದ್ರೆ ಅಷ್ಟರಲ್ಲಿ ಇವೆಂಟ್ ಮ್ಯಾನೇಜರ್ ಬಂದಿದೆ. ಎಲ್ಲಿಗೆ ಹೋಗ್ತಾರಾ ಮೇಡಮ್, ನಿಮ್ಮನ್ನ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ತಡೀತಾರೆ. ಏನ್ರಿ ನಿಮ್ಮ ದುಡ್ಡನ್ನು ಆಲ್ರೆಡಿ ಕ್ಲಿಯರ್ ಮಾಡಿದ್ದಾಯ್ತಲ್ಲ ಅಂತ, ಕ್ಲಿಯರ್ ಮಾಡಿದ್ದಾಯಿತು ಮೇಡಮ್ ಅಂತ ಹೇಳ್ತಿದ್ದಾಗೆ ಸುಂದ್ರಿ ಅದನ್ನೆಲ್ಲ ನೋಡಿ, ಓ ಒಳ್ಳೆಯವನೇ ಬಂದಿದ್ದಾನೆ, ಮದುವೆನೇ ತಡೀತಿದ್ದಾನಲ್ಲ ಅಂತ ಖುಷಿ ಪಡ್ತಿದ್ದಾರೆ. ಆದರೆ ಅವರಂತೂ ಏನು ಮೇಡಮ್ ಸುಮ್ಮನೆ ಬಂದುಬಿಟ್ರಲ್ಲ, ನೀವು ಯಾಕೆ ಒಳಗಡೆ ಬರೋಕ್ಕೋದ್ರೆ ಒಳಗಡೆ ಹೋಗಿ ಸುಮ್ಮನೆ, ಇಷ್ಟು ಬೇಗ ಹೊರಗಡೆ ಬರಬಾರ್ದು ನೀವು, ನಾನು ಹೇಳಿದ್ದೆ ಅಲ್ವಾ ಯಾಕೆ ಇಷ್ಟು ಬೇಗ ಹೊರಗಡೆ ಬಂದ್ರಿ ಅಂತಿದ್ರೆ, ಯಾಕ್ರಿ ಏನಾಗಿದೆ ಅಂತ ಶ್ರೇಷ್ಠ ಕೇಳ್ತಿದ್ರೆ, ಏನು ಮೇಡಮ್ ಸುಮ್ಮನೆ ನಿಮ್ಮ ಎಂಟ್ರಿ ಇದ್ದರೆ ಹೇಗೆ, ಒಂದಷ್ಟು ಡ್ಯಾನ್ಸ್ ಕುಣ್ತಾ ಇರಬೇಕಲ್ವ, ಒಂದಷ್ಟು ಮಸಾಲೆ ಇರಬೇಕು, ಪ್ಲೇನ್ ಆಗೋದ್ರೆ ಏನು ಚಂದ, ಟ್ವಿಸ್ಟ್ ಆ್ಯಂಡ್ ಟೂನ್ಸ್ ಎಲ್ಲ ಕೂಡ ಇರಬೇಕು ಮೇಡಮ್, ರಿದಮ್ ಜೊತೆಗೆ ಡ್ಯಾನ್ಸ್ ಮಾಡ್ತಾ ನೀವು ಎಂಟ್ರಿ ಕೊಡಬೇಕು ಅಂತ ಹೇಳಿದ್ದೆ. ಈ ಕಡೆ ಡ್ಯಾನ್ಸ್ ಎಲ್ಲವನ್ನ ಕೂಡ ಜಬರ್ದಸ್ತಾಗಿ ಅರೇಂಜ್ ಮಾಡಿದ್ದಾರೆ. ಅಯ್ಯೋ ಕರ್ಮವೇ, ಮದುವೆ ನಿಲ್ಲಿಸ್ತಾನೆ ಅನ್ಕೊಂಡಲ್ಲಪ್ಪ ಅಂತ ಸುಂದ್ರಿ ಅವರು ಅನ್ಕೋತಿದ್ದಾರೆ. ಜೊತೆಗೆ ಡೋಲು ಬ್ಯಾಂಡು ಜೊತೆಗೆ ಈ ಕಡೆ ಸ್ಪೆಕ್ಸ್ ಹಾಕೊಂಡಿದ್ದೆ ಶ್ರೇಷ್ಠ ಎಲ್ಲರ ಜೊತೆ. ಆಗ ಇವೆಂಟ್ ಮ್ಯಾನೇಜರ್ ಎಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲರೂ ಜನಗಳು ಕೂಡ ಡ್ಯಾನ್ಸ್ ಮಾಡ್ತಾ ಈ ಕಡೆ ಮಂಟಪಕ್ಕೆ ಎಂಟ್ರಿ ಕೊಡೋಕೆ ಸಿದ್ಧವಾಗ್ತಿದ್ದಾರೆ. ಅತ್ತ ಕಡೆ ಭಾಗ್ಯ, ಕುಸುಮ ಹಾಗೆ ತಂದೆ ಶ್ರೀವರ, ಅಮ್ಮ ಯಶೋಧ ಎಲ್ಲರೂ ಕೂಡ ಮದುವೆ ಮನೆಗೆ ಎಂಟ್ರಿ ಕೊಟ್ಟರೆ ಬಿಟ್ಟರು. ಮದುವೆಗೆ ಮಾಡಿರುವ ಅಲಂಕಾರ ನೋಡಿದ್ದೆ ಶಾಕ್ ಆಗ್ತಿದ್ರೆ. ಈ ಕಡೆ ಸುಂದ್ರಿಯವರಂತೂ ಈ ಶ್ರೇಷ್ಠ ಚಿನ್ಮಿನಿಗೆ ಏನಾಗಿದೆ, ನಿಂತೋಗೋ ಮದುವೆಗೆ ಇದನ್ನೆಲ್ಲ ಯಾಕೆ ರೆಡಿ ಮಾಡಿದಾಳೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಏನಪ್ಪ ಮಾಡೋದು ಈ ಮದುವೆ, ಯಾರಪ್ಪ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡು ತಿರುಗಿ ನೋಡಿದ್ರೆ ಭಾಗ್ಯ ಕುಸುಮವನ್ನ ನೋಡಿದ್ದೆ. ಈ ಕಡೆ ಶಾಕ್ ಆಗ್ತಿದ್ದಾರೆ. ಇವ್ರ ಕಣ್ಣಿಗೆ ಬಿದ್ದರೆ ನನ್ನ ಕತೆ ಮುಗೀತು, ಕತೆ ರುಬ್ಬಿ ನುಂಗು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವಸ್ಕೋತಾರೆ. ನಂತರ ನೋಡಿದ್ರ ನಿಮ್ಮ ಮಗಳು ಮದುವೆ ಅಪ್ಪ ಅಮ್ಮ ಹಾಸ್ಪಿಟಲಲ್ಲಿದ್ದರೆ ಹೇಗೆ ಮದುವೆಗೆ ಅರೇಂಜ್ ಮಾಡ್ಕೊಂಡಿದ್ದಾಳೆ ಅಂತ ನೋಡ್ತಿದ್ದಾರೆ. ಜೊತೆಗೆ ಏನಿದಲ್ಲ ಅಂತ ಶ್ರೀವರವರು ಹೇಳ್ತಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಕ್ಕೆ ಬಿಡಬಾರ್ದು, ಇವಳ ಜೀವನನೂ ಹಾಳಾಗಬಾರ್ದು, ಆ ಹುಡುಗ ಕೂಡ ಹೆಂಡತಿ ಮಕ್ಕಳು ಜೀವನ ಹಾಳು ಮಾಡಿ ಇವಳು ಕೂಡ ಮದುವೆ ಆಗಬಾರ್ದು ಅಂತ ಭಾಗ್ಯ ಕುಸುಮ ಹೇಳ್ತಾರೆ. ಜೊತೆಗೆ ಖಂಡಿತವಾಗ್ಲೂ ಕೂಡ ಏನು ಮಾಡೋದು ಇವಳನ್ನು, ಈ ರೀತಿ ಆಗಿಬಿಟ್ಟಿದ್ದಾಳಲ್ಲ ಅಂತ ಅಪ್ಪ ಯೋಚನೆ ಮಾಡ್ತಿದ್ರೆ, ನೀವು ಈ ರೀತಿ ಇರೋದ್ರಿಂದನೇ ಅವಳು ಆ ರೀತಿ ಹೆಚ್ಕೊಂಡಿರೋದು, ಒಂದು 4 ಕೊಟ್ಟು ಬುದ್ಧಿ ಹೇಳಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ, ಹೋಗ್ಬಿಟ್ಟು ಸರಿಯಾಗಿ ಮಾತಾಡಿ, ಯಾವುದೇ ಕಾರಣಕ್ಕೂ ಮದುವೆ ಆಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ನೀವು ಅಪ್ಪ ಅಮ್ಮ ಆದವ್ರಿಗೆ ಎಲ್ಲ ರೈಟ್ಸ್ ಕೂಡ ಇರುತ್ತೆ, ಅವಳು ಆಡ್ದಾಗೆ ಆಡೋಕ್ಕೆ ಹೋಗಬೇಡಿ, ನೀವು ಧ್ವನಿ ಎತ್ತಿ ಮಾತಾಡಲ್ಲ ಅಲ್ವಾ, ಅದಕ್ಕೋಸ್ಕರನೇ ಅವಳು ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ, ಹೌದು ಅವಳು ನನ್ನ ಮಗಳೇ, ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ, ಖಂಡಿತ ಅವಳಿಗೆ ಬುದ್ಧಿ ಹೇಳಲೇಬೇಕಾಗುತ್ತೆ, ಅವಳೇನು ಮೊದಲಿನ ಶಾಕು ಆಗಿ ಉಳ್ಕೊಂಡಿಲ್ಲ, ಹತ್ತು ಮಾತ್ರಕ್ಕೆ ಕಣ್ಣೀರನ್ನು ಹಾಕಿದ ಮಾತ್ರಕ್ಕೆ ಕರ್ಗೋದಕ್ಕೆ ಅವಳು ಬೆಂಗಳೂರು ಬದಲಾಗಿರೋ ಶ್ರೇಷ್ಠ ಅವಳು ಅಂತ ಹೇಳ್ತಿದ್ದಾರೆ. ಅಮ್ಮ ಕೂಡ ಸೆಟ್ ಆಗ್ತಿದ್ದಾರೆ. ಅಮ್ಮನ ಯಶೋಧ ಪಾತ್ರಧಾರಿ ಬದಲಾಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಯುವರಾಣಿಯಲ್ಲಿ ಅಹಲ್ಯ ತಾಯಿ ಆಗಿದ್ದಂಥವ್ರೆ ಇಂದು ಈಗ ಶ್ರೇಷ್ಠ ಅಮ್ಮನಾಗಿ ನಟಿಸ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ನಂತರ ಆ ಕಡೆ ಶ್ರೇಷ್ಠ ಡೋಲು ಬ್ಯಾಂಡು ಜೊತೆಗೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರೋದನ್ನ ನೋಡಿ ಭಾಗ್ಯ, ಕುಸುಮ, ಅಪ್ಪ ಅಮ್ಮ ಎಲ್ಲರೂ ಕೂಡ ಇನ್ನೂ ಶಾಕ್ ಆಗ್ತಾರೆ. ಏನ್ರಿ ಇದು, ಅಪ್ಪ ಹಾಸ್ಪಿಟಲಲ್ಲಿದ್ದರೆ ಏನಿದು ಇವಳ್ದು ಅವತಾರ, ಡ್ಯಾನ್ಸ್ ಮಾಡಿಕೊಂಡು ಮಂಟಪಕ್ಕೆ ಎಂಟ್ರಿ ಕೊಡ್ತಿದ್ದಾಳಲ್ಲ, ಯಾವ ಮಟ್ಟಕ್ಕೆ ಹಾಳಾಗಿರ್ಬೇಕು ಇವಳು, ಖಂಡಿತ ಇವಳನ್ನ ಕೊಬ್ಬನ ಇಳಿಸಿ ಮದುವೆನ ನಿಲ್ಲಿಸಲೇಬೇಕು ಅಂತ ಕುಸುಮ ಭಾಗ್ಯ ಮಾತಾಡ್ಕೊತಿದ್ರೆ, ಖಂಡಿತ ನೀವಿಬ್ರು ಬಂದಾಯ್ತಲ್ಲ, ಖಂಡಿತ ಭಾಗ್ಯನ ನೋಡಿದ್ರೆ ಶ್ರೇಷ್ಠ ಘಡ 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 ಅಂತ ನಡಗ್ತಾಳೆ, ಖಂಡಿತ ಈ ಮದುವೆನ ಭಾಗ್ಯ ನೀನು ತಪ್ಪಿಸೋಕೆ ಬಂದಿರೋದಂತೂ ನನಗೆ ಫುಲ್ ಖುಷಿ ಆಗ್ತದೆ ಅಂತ ಸುಂದರಿ ಮಾತನಾಡ್ಕೊತಿದ್ದಾರೆ. ಆ ಕಡೆ ತಾಂಡವ್ ಯೋಚನೆ ಮಾಡೇ ಬಿಡ್ತಾರೆ. ಫೈನಲಿ ಡ್ರೆಸ್ ಅಪ್ ಆಗಿದೆ. ಈ ಕಡೆ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಬಂದು ಕಿಟಕಿ ಎಲ್ಲವನ್ನ ಕೂಡ ನಟ್ಟು ಬೋಲ್ಟು ಸಮೇತ ಕಿಟಕಿನ ಬಿಚ್ಚಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಿದ್ರೆ, ಐಸ್ ಕ್ರೀಮ್ ಬಂತು ಅಂತ ಹೇಳಿ ಟೆರೆಸ್ ಮೇಲೆ ಕೂತಿರೋ ಮಕ್ಕಳಿಬ್ರು ಕೂಡ ಅಪ್ಪನ ನೋಡಿದ್ದೆ, ತಾತ ಅಪ್ಪ ಕಿಟಕಿಯಿಂದ ಎಸ್ಕೇಪ್ ಆಗ್ತಿದ್ದಾರೆ ಅಂತ ಕಿಚ್ಚಿದ ತಕ್ಷಣ ಬಂದಿದ್ದೆ ಗುಂಡಣ್ಣನ ಬಾಯಿನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ತಾಂಡವ್. ತದನಂತರ ಅತ್ತ ಕಡೆ
ಈ ಕಡೆ ಶ್ರೇಷ್ಠ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಫೈನಲಿ ಎಲ್ಲರನ್ನ ಕೂಡ ನೋಡೇ ಬಿಡ್ತಾಳೆ. ತಕ್ಷಣ ನಿಲ್ಲಿಸಿ ಅಂತ ಹೇಳಿ ಕಿರ್ಚಿದ್ದೆ, ಎಲ್ಲರೂ ಹೋಗೋಕೆ ಸನ್ನೆ ಮಾಡಿದ್ದೆ. ಈ ಕಡೆ ಫುಲ್ ಸೆಟ್ಟಾಗಿ ರೆಬಲ್ ಆಗಿ ಕುಸುಮ ಭಾಗ್ಯನ ನೋಡ್ತಿದ್ದಾಳೆ. ಹಾಗಾದರೆ ಏನಾಗುತ್ತೆ ಮುಂದೆ? ಖಂಡಿತವಾಗ್ಲೂ ಇಲ್ಲಿ ಕುಸುಮ ಭಾಗ್ಯ ಅಪ್ಪ ಅಮ್ಮ ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಶ್ರೇಷ್ಠ ಮದುವೆನ ನಿಲ್ಲಿಸೇ ಬಿಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಹಾಗಿದ್ರೆ ಖಂಡಿತವಾಗ್ಲೂ ಆ ಕಡೆ ತಾಂಡವ್ ಎಸ್ಕೇಪ್ ಆಗಿ ಮಂಟಪದ ಹತ್ರ ಬರ್ತಿದ್ದಾರೆ. ಏನಪ್ಪ ಆಗತ್ತೆ ಇಲ್ಲಿ, ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ತಗೊಳುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.